ಅಬ್ದುಲ್ ರಹೀಂ ಹತ್ಯೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮುಸ್ಲಿಂ ಮುಖಂಡರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಈ ಒಂದು ಘಟನೆಯಲ್ಲಿ ಏನೂ ಮಾಡಿಲ್ಲ, ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ, ಮತ್ತು ಮುಸ್ಲಿಮರಿಗೆ ಇಲ್ಲಿ ಜೀವಿಸಲಿಕ್ಕೆ ಯಾವುದೇ ರೀತಿಯ ಒಂದು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿಲ್ಲ ಅನ್ನುವ ಒಂದು ಆರೋಪ ಕೇಳಿಬರುತ್ತೆ. ಇದಕ್ಕೆ ಈಗ ರಾಜೀನಾಮೆ ಪ್ರಹಸನ ಆರಂಭವಾಗಿರುವಂಥದ್ದು. ಕೆ ಅಶ್ರಫ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥದ್ದು. ನಮ್ಮೊಂದಿಗಿದ್ದಾರೆ, ಮಾತಾಡಿಸ್ತೀನಿ. ಯಾಕೆ ರಾಜೀನಾಮೆ? ನೋಡಿ, ರಾಜೀನಾಮೆ ಅಂತ ಹೇಳಿದರೆ ಜನರ ಆಕ್ರೋಶ ಇದೆ. ಯಾಕಂದರೆ ನಾವು ನಾಯಕರಾಗೋದು, ಲೀಡರ್ ಆಗೋದು ಜನರಿಂದ, ಕಾರ್ಯಕರ್ತರಿಂದ. ಅದೇ ಜನರು ನಮ್ಮ ಮೇಲೆ ಒಂದು ಡಿಮಾಂಡ್ ಇಡುವಾಗ ನಾವು ಅವರಿಗೆ ಸಹಕರಿಸಬೇಕಾಗ್ತದೆ. ಮತ್ತು ನೋಡಿ, ನಾವು ಪದೇ ಪದೇ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಆಗುವಾಗ ಯಾವುದು ಕೂಡ ಅದನ್ನು ಸರಿಪಡಿಸುವಂಥ ಸರ್ಕಾರ ಮಾಡ್ತಾ ಇಲ್ಲ. ಅದರಲ್ಲಿ ಜಿಲ್ಲೆಯ ನಮ್ಮ ಪ್ರಮುಖ ನಾಯಕರು ಕೂಡ ಅದಕ್ಕೆ ತಲೆ ಆಗ್ತಾ ಇಲ್ಲ. ಹಾಗಿರುವಾಗ ನಾವು ಎಷ್ಟು ನಾವು ಉತ್ತರ ಕೊಡಬೇಕು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಮತ್ತು ಜನರಿಗೆ. ಏಕೆಂದರೆ ಯಾರು ಕೂಡ ಒಂದು ತಪ್ಪು ಮಾಡಿದ್ರೆ ಇಡೀ ಮುಸ್ಲಿಂ ಸಮುದಾಯಕ್ಕೆ ಒಂದು ಬೇಡದ ರೀತಿಯಲ್ಲಿ ಹೇಳಿಕೆ ಕೊಡುವಂಥದ್ದು ಅದು ಕಡಿವಾಣ ಈ ಸರ್ಕಾರಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆಗಿರುವಾಗ ನಾವು ಇಷ್ಟು ಜನರ ಹತ್ರ ಹೋಗಿ ಹೇಳಿಕೊಂಡು, ಮುಖ್ಯಮಂತ್ರಿಗೆ ಎಷ್ಟು ಸರಿ ಭೇಟಿ ಮಾಡಿಕೊಂಡು, ಮತ್ತು ಜಿಲ್ಲಾ ಮಂತ್ರಿ ಹತ್ರ ಹೇಳಿದ್ರು, ಮತ್ತು ಎಲ್ಲರ ಹತ್ರ ಈ ವಿಷಯದಲ್ಲಿ ಇಲ್ಲಿ ನಮಗೆ ಶಾಂತಿ ಬೇಕು, ಈ ಮಾತುಗೆ ಕಡಿವಾಣ ಹಾಕಬೇಕು, ಇಲ್ಲದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಕೋಮುಗಲ ಬೇಬಿಸಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿಕೆ ಯಾವುದು ಕೂಡ ಇವರು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಆಗಿರುವಾಗ ನಾವು ಇತ್ತೀಚೆಗೆ ನಡೆದಂಥ ಕುಡುಪಲ್ಲಿ ಅಶ್ರಫ್ ಹತ್ಯೆ ಆಯಿತು. ಆವಾಗಲೇ ಜನರು ತುಂಬ ಒಂದು ಆಕ್ರೋಶಗೊಂಡಿದ್ದರು. ಆಗ ತಮಗೆ ಗೊತ್ತಿದ್ದ ಗೃಹ ಮಂತ್ರಿ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗೆ ನಾವು ಅಷ್ಟು ಆಕ್ರೋಶವಾಗಿ ಅವ್ರ ಹತ್ರ ಮಾತಾಡಿದ್ವಿ. ಯಾಕೆಂದರೆ ನಾವು ಇಷ್ಟು ತನಕ ನಾವು ಅಷ್ಟು ಆಕ್ರೋಶವಾಗಿ ಯಾರ ಮುಖಂಡರ ಹತ್ರ ಮಾತಾಡಿದೆ. ಯಾಕೆಂದರೆ ನಮ್ಮ ನಾಯಕರುಗಳು ನಾವು ಅವರಿಗೆ ಒಂದು ಗೌರವ ಕೊಡಬೇಕಾಗ್ತದೆ. ಅಷ್ಟು ನಮಗೆ ಜನರ ಪ್ರೆಸರ್ ಇದೆ ನಮಗೆ. ಆಗಿರುವ ನಾವು ಮಾತಾಡುವಾಗ ನಮಗೆ ಆವಾಗ ಭರವಸೆ ಕೊಟ್ಟರು, ಇನ್ನು ಮುಂದೆ ಆ ರೀತಿ ಆಗದ ರೀತಿಯಲ್ಲಿ ನಾವು ನೋಡ್ತೇವೆ, ಎಲ್ಲ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸೂಚನೆ ಕೊಡ್ತೇವೆ ಅಂತ ಹೇಳಿಕೊಂಡು ನಮ್ಮ ಗೃಹ ಮಂತ್ರಿಯವರು ಮಾತಾಡಿ ಹೋಗಿದ್ದಾರೆ. ಹೋದ ತಕ್ಷಣ ಮರುದಿವಸ ನಮ್ಮ 3 ಜನರು, ಒಬ್ಬ ಪುತ್ತೂರಲ್ಲಿ ಒಂದು ಪಂಚಾಯತಿಯ ಲೇಡಿ ಒಬ್ಬರು ಯಾವ ರೀತಿ ಆಕ್ರೋಶವಾಗಿ ನಮ್ಮನ್ನು ಈ ರೀತಿ ಕೊಲ್ಲಬೇಕಂದ್ರೆ ಮಾತಾಡಿದರು. ಮತ್ತು ಒಂದು ಜವಾಬ್ದಾರಿ ಸ್ಥಾನ ಇರುವಂಥ ಒಂದು ಶಾಸಕರು ಕೂಡ ಮುಸಲ್ಮಾನರ ಒಂದು ನೀಚಾಗಿ ಒಂದು ಮಾತನ್ನು ಮಾತಾಡಿದರು. ಈ ರೀತಿಯೆಲ್ಲ ಆಗುವಾಗ ಭರತ್ ಅವರು ಓಪನ್ ಆಗಿ ಹೇಳ್ತಿದ್ದಾರೆ. ಯಾಕೆಂದರೆ ನಾವು ಈ ರೀತಿ ಕೊಲ್ತೇವೆ ಅಂತ ಹೇಳ್ಕೊಂಡು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ನಾವು ಒತ್ತಡ ಆಗ್ತಾ ಇದ್ದೇವೆ, ಅವರನ್ನು ಬಂಧನ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ಮಾಡ್ತಾ ಇಲ್ಲ. ಹಾಗಿರೋ ಆವತ್ತು ಈ ಮಾತನ್ನು ಅವರನ್ನು ಏನಾದರೂ ಬಂಧನ ಮಾಡಿಕೊಂಡು ಏನಾದರೂ ಅವರು ಸೂಚನೆ ಕೊಟ್ಟಿದ್ರೆ ಈ ರೆಹಮಾನನ್ನು ಹತ್ಯೆ ಆಗ್ತಿರಲಿಲ್ಲ. ಏಕೆಂದರೆ ನೋಡಿ, ಒಂದು ಅಶ್ರಫ್ ಹತ್ಯೆ ಆಯಿತು, ಅದನ್ನು ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತಲ್ಲ. ಅಶ್ರಫ್ ಹತ್ಯೆ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಿದೆ, ಯಾಕೆಂದರೆ ಯಾರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡಿದೆ. ಯಾಕೆಂದರೆ ನಮಗೆ ಬೇಡ, ಅಲ್ಲಿ ಶಾಂತಿ ಬೇಕಂತೇಳಿ ನಾವು ಅಷ್ಟು ಒಂದು ರಾತ್ರಿ ಒಂದು 5 ಗಂಟೆಗೆ ಅವರನ್ನೆಲ್ಲ ಏನು ವಿಧಾನ ಮುಗಿಸಿ ನಾವು ಅವರಿಗೆ ಬಾಡಿಯನ್ನು ಕಲಿಸಿಕೊಟ್ಟಿದ್ದೇವೆ. ಅದರ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು. ಸುಹಾಸ್ ಶೆಟ್ಟಿ ಅಶ್ರಫ್ ಹತ್ಯೆಗೂ ತುಂಬ ವ್ಯತ್ಯಾಸ ಇದೆ. ಸುಹಾಸ್ ಶೆಟ್ಟಿ ಅಂತ ಹೇಳಿದರೆ ಇಬ್ಬರನ್ನು ಕೊಂದ ವ್ಯಕ್ತಿ, ಮತ್ತು ಬೇರೆ ಬೇರೆ ಕ್ರಿಮಿನಲ್ ಕೇಸಲ್ಲಿದ್ದ ಒಂದು ರೋಡಿ ಲಿಸ್ಟಲ್ಲಿ ಇದ್ದವನು. ಅದು ಮೊನ್ನೆ ಅವರು ಬಚ್ಚಬಲ್ಲಿ ಸ್ಪೀಚ್ ಮಾಡಿದ್ರಲ್ಲ, ರೋಡಿ ಲಿಸ್ಟ್ ಹಾಗೆ ಯಾರು ಮಾಡಿದ ಅವರೇ ಸರ್ಕಾರ ಮಾಡಿದ್ದು, ನಾವು ಕಾಂಗ್ರೆಸ್ ಸರ್ಕಾರ ಮಾಡಿದೇ ಅಲ್ಲ, ಅದು ಅವರ ಸರ್ಕಾರ, ಅವರ ಗೃಹ ಮಂತ್ರಿ ಅಶೋಕ್ ಅವರೇ ಅವರ ಮೇಲೆ ರೋಡಿ ಲಿಸ್ಟ್ ಹಾಕಿದ್ದು. ಅವರ ಹತ್ಯೆಗೂ ಇದೊಂದು ವ್ಯತ್ಯಾಸ. ಅವರು ಬಂದು ಕರೆ ಕೊಟ್ಟು ಎಷ್ಟು ಅಮಾಯಕರ ಮೇಲೆ ಚೂರಿತ ಮಾಡಿದರು. ಅಲ್ಲ, ಈ ಒಂದು ಈಗ ಈ ಕೋಮು ಹತ್ಯೆಗಳ ಸರಣಿ ಇದು ಇವತ್ತು ನಿನ್ನೆ ದಶಕಗಳಿಂದ ಇದೆ. ಆದರೆ ಅದಕ್ಕೆ ಈಗ ರಾಜಕೀಯ ರಾಜೀನಾಮೆ ಕೊಡ್ತಾ ಇರುವಂಥದ್ದು, ನಿಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇರುವಂಥದ್ದು ಯಾಕೆ? ನೋಡಿ, ಅದೇ ಹೇಳಿದಲ್ಲ, ಆಗ್ತಾ ಇತ್ತು ಇಲ್ಲಿ ಈ ಜಿಲ್ಲೆಯಲ್ಲಿ ಈ ಘಟನೆ ನಡಿಬಾರ್ದನ್ನು ನಾವು ಎಷ್ಟು ಸರಿ ಹೇಳಿದ್ದೇವೆ. ಪದೇ ಪದೇ ಈ ರೀತಿ ಅವರು ನಮಗೆ ಗೌರವ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲಿರುವಾಗ ನಿನ್ನೆ ನಾವು ನೋಡಿ, ನಿಮ್ಮ ಪ್ರಕಾರ ಈ ಒಂದು ಸರಣಿ ಹತ್ಯೆಗಳಿಗೆ ಕಡಿವಾಣ ಹಾಕಬೇಕಾದ್ರೆ ಏನು ಮಾಡಬೇಕು? ಸರ್ಕಾರ ಏನು ಮಾಡಬೇಕು? ಸರ್ಕಾರ ಎಲ್ಲ ರೀತಿಯಲ್ಲಿ ನಾನು ಹೇಳುವುದಂದರೆ, ಸರ್ಕಾರ ಆ ರೀತಿ ಒಂದು ಒತ್ತಡ ಹಾಕಬೇಕು. ಇಲ್ಲಿ ಪೊಲೀಸ್ ಇಲ್ಲ, ಒಳ್ಳೆ ಆಫೀಸರನ್ನು ತಂದು, ಈಗ ಪೊಲೀಸ್ ಕಮಿಷನರ್ ವರ್ಗಾವಣೆ ಹೇಳ್ತಾರೆ, ವರ್ಗಾವಣೆ ಮಾಡೋದು ಇದಲ್ಲ, ಅದು ಪರಿಹಾರ ಅನ್ನಲ್ಲ. ಬರುವವರು ಯಾರು ಅಂತ ಹೇಳ್ಕೊಂಡು, ಯಾರು ಆಗಲಿ, ಯಾರು ಅದು ಮುಸಲ್ಮಾನರು ಮುಖಂಡರಾಗಲಿ, ಅವ್ರ ಹಿಂದೂ ಮುಖಂಡರಾಗಲಿ, ಮಾತಿಗೆ ಕಡಿವಾಣ ಹಾಕಬೇಕು. ಇನ್ನೊಬ್ಬರನ್ನು ಕೊಲೆ ಮಾಡೋದು, ಇನ್ನೊಬ್ಬರನ್ನು ಟೀಕೆ ಮಾಡೋದು ಅಂತಲ್ಲ. ಈಗ ಅಶ್ರಫ್ ಏನು ತಪ್ಪ, ನನ್ನನ್ನು ಬೈಲಿ, ನನಗೆ ಬೈಲಿ, ಅದು ಕಾಂಗ್ರೆಸ್ ಪಕ್ಷದ ಮುಖಂಡರು ಬೈ, ತೊಂದರೆ ಇಲ್ಲ. ಇದು ಯಾರೋ ಮಾಡಿದ ತಪ್ಪಿಗೆ ಇಡೀ ನಮ್ಮ ಕಮ್ಯುನಿಟಿಯನ್ನೇ ದೂರದಂತ ಅದು ಸರಿಯಲ್ಲ ಅಂತ ಹೇಳಿ. ಮತ್ತು ಈಗ ನಿಮ್ಗೆ ಇದರಲ್ಲಿ ಸರ್ಕಾರದಲ್ಲಿ
ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಇದೆಯೋ, ಗೃಹ ಸಚಿವರ ಮೇಲೆ, ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು? ನಮಗೆ ಮುಖ್ಯಮಂತ್ರಿಯ ಮೇಲೆ ಏನು ಅದಲ್ಲ, ನಮ್ಮ ಗೃಹ ಮಂತ್ರಿ ಮತ್ತು ನಮ್ಮ ಉಸ್ತುವಾರಿ ಸಚಿವರ ಮೇಲೆ ನಮಗೆ ಅಸಮಾಧಾನ ಇದೆ. ಯಾಕೆಂದರೆ ಅವರು ಜಿಲ್ಲೆಯವರು ನಮಗಲ್ವಾ. ಗೃಹ ಮಂತ್ರಿ ಅವರು ಮೊನ್ನೆ ಬಂದು ಕೂಡ ಈ ರೀತಿ ಆಗಬೇಕಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾರೆ ಅಂತ ಅವ್ರು ಇತ್ತೀಚೆಗೆ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು. ಅವರಿಗೆ ಆ ಹೇಳಿಕೆ ಕೊಡಲಿಕ್ಕೆ ಯಾರು ಕೊಟ್ಟದಂತೆ ಆಗಬೇಕು, ಅವರು ವೈಯಕ್ತಿಕ ಅಂತ ಹೇಳ್ಕೊಂಡು. ಅದಲ್ಲಲ್ಲ, ಒಂದು ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯನ್ನು ಜಿಲ್ಲೆ ಶಾಂತಿ ಕಾಪಾಡಬೇಕಲ್ಲ. ಈಗ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ತಮಗೆ ಗೊತ್ತು, ಪದೇ ಪದೇ ಕೋಮು ಗಲಾಟೆ ಆಗ್ತಾ ಇದ್ದಂಥ ಏರಿಯಾ ಇದು. ಆಗ 2005-06 ಒಂದು ಫೈನಲ್ ಆಗಿ ಒಂದು ಕಮ್ಯುನಲ್ಲಿ ಗಲಾಟೆ ಆಗಿದೆ. ಇಲ್ಲಿ ಮೊದಲು ಏನಂದರೆ ಒಂದು ಕೊಲೆ ಆದ ತಕ್ಷಣ ಇಡೀ ಊರಿಗೆ ಬೆಂಕಿ ಆಗ್ತಾ ಇತ್ತು. ಈಗ ಹಾಗೆ ಅಲ್ಲ, ಈಗ ಅದೆಲ್ಲ ಸ್ಟಾಪ್ ಆಗಿದೆ. ಅಂದರೆ ಜನರು ಬೇಡ ಅಂತ ಆಗಿದೆ ಅಲ್ವಾ. ನೋಡ್ತಾ ಇದ್ರಿ, ಎಲ್ಲಿ ಕೊಲೆ ಆಗ್ತದೆ ಅಲ್ಲಿಯೇ ಮುಗೀತದೆ. ಅದು ದೊಡ್ಡ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ಇವರ ಉದ್ದೇಶ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಮೊನ್ನೆ ಸುಹಾಸ್ ಶೆಟ್ಟಿ ಆದರೆ ಬಂದು ಕರೆದು ಚಿಕ್ಕ ಹೋಗಿ ಅಲ್ಲೆಲ್ಲ ಹಲ್ಲೆ ಮಾಡಿದರು, ಯಾರು ಚೂರಿ ಇರ್ತಾ ಮಾಡಿದರು. ಏನು ನಾವು ಅದೇ ರಿಯಾಕ್ಷನ್ ಯಾರು ಕೂಡ ನಾವು ನಮ್ಮವ್ರು ಮಾಡಿ, ಯಾಕೆಂದ್ರೆ ನಮಗೆ ಬೇಡ ಅಂತ ಹೇಳಿಕೊಂಡು ಶಾಂತಿ ಬೇಕು ನಮಗೆ ಅಂತೆಲ್ಲ. ಇದು ಜನ ಈಗ ನಿನ್ನೆ ಕೂಡ ಇಷ್ಟು ಸಾವಿರ ಕಟ್ಟೆ ಜನ ಇಷ್ಟು ಇಲ್ಲಿ ಕೊಲೆ ಆಗಿದೆ, ಅಮಾಯಕರು ಇಷ್ಟು ಕೊಲೆ ಆದರೂ ಕೂಡ ಇಷ್ಟು ಜನ ಸಂಖ್ಯೆ ಸೇರಿದ್ದು ಇದು ಮೊದಲ ಬಾರಿಗೆ. ಅಷ್ಟು ಜನ ಆಕ್ರೋಶ ಇದ್ದರೂ ಕೂಡ ನಾವು ಎಷ್ಟು ಹ್ಯಾಂಡಲ್ ಮಾಡಿಕೊಂಡು ಅವರ ಒಂದು ಬಾಡಿಯನ್ನು ತಗೊಂಡು ಅವರ ಮನೆಗೆ ತಗೊಂಡು ಹೋಗಿ ಎಲ್ಲ ಕಾರ್ಯ ಆದ ಮೇಲೆ ನಾನು ಬಂದದ್ದು ಅಲ್ಲಿಂದ. ಯಾಕೆಂದರೆ ನಮಗೆ ಶಾಂತಿ ಬೇಕಂತ. ಈಗ ಈ ಒಂದು ಪ್ರಕರಣದಲ್ಲಿ ಹ್ಯಾಂಡಲ್ ಮಾಡಿದಂಥ ರೀತಿ ಮತ್ತು ಗೃಹ ಸಚಿವರು ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವರು ಅವರನ್ನು ಬದಲಿಸಬೇಕು ಅನ್ನೋ ಒತ್ತಾಯ ಏನು ನಾವು ಒತ್ತಡ ಹಾಕುವುದೊಂದು ನಮ್ಮ ಕರ್ತವ್ಯಕ್ಕಿದೆ. ಯಾಕೆಂದರೆ ನಾವು ಇವತ್ತು ಮೀಟಿಂಗಲ್ಲಿ ಕೂತ್ಕೊಂಡು ಯಾವ ರೀತಿ ನಿರ್ಣಯ ತಗೊಳ್ತೇವೆ. ನಾವು ಇವತ್ತು 2:30 ನಾವು ಮೀಟಿಂಗ್ ಆಗ್ತಿದೆ. ನಮ್ಮದು ಒಂದು ನಿರ್ಧಾರ ಇದೆ, ನಾವು ಎಲ್ಲ ಪಕ್ಷದ ಹುದ್ದೆ ಯಾರ್ಯಾರ ಪಕ್ಷದಲ್ಲಿ ಯಾವ ಸ್ಥಾನಮಾನದಲ್ಲಿ ಅವರೆಲ್ಲ ರಿಸೈನ್ ಕೊಡಬೇಕು. ಕೊಟ್ಟು ಇನ್ನು ಮುಂದೆ ಎಷ್ಟು ತನಕ ಇದನ್ನು ಸರಿಪಡಿಸುತ್ತಾ ಇಲ್ಲವೋ ಅಷ್ಟು ತನಕ ಯಾರು ಕೂಡ ಪಕ್ಷದ ಮೀಟಿಂಗ್ ಆಗಲಿ ಯಾವ ವೇದಿಕೆಗಳು ಕೂಡ ಯಾರು ಮುಸ್ಲಿಂ ಮುಖಂಡರು ಕಾಣಬಾರ್ದಂತ ನಮ್ಮ ಒಂದು ಬೇಡಿಕೆ ಇದೆ. ಈಗ ಕೆಲವು ಮುಖಂಡರು ಹೇಳ್ತಾ ಇದ್ರೆ ಕಾಂಗ್ರೆಸ್ಗೆ ಪರ್ಯಾಯ ಶಕ್ತಿಯಾಗಿ, ರಾಜಕೀಯ ಶಕ್ತಿಯಾಗಿ ಒಂದು ಪರ್ಯಾಯ ಪಕ್ಷವನ್ನ ಕಟ್ಟಬೇಕು ಅನ್ನೋ ಒಂದು ಯೋಚನೆ ಕೂಡ ಇದೆ. ಇಲ್ಲ, ಅಂತ ಯಾವುದು ಯೋಚನೆ ನಾವು ಮಾಡಲಿ. ಯಾಕೆಂದರೆ ಪರ್ಯಾಯ ಯೋಜನೆ ಮಾಡಿದ ಅದು ಲಾಭ ಬರೋದು BJP ಅಲ್ಲ. ಅದೇ ನಾವು ಅಂಥ ಯೋಜನೆ ನಾವು ಹೋಗ್ತಾ ಇಲ್ಲ, ಯೋಚನೆ ಕೂಡ ನಮ್ಮದಿಲ್ಲ. ನಮಗೆ ಬೇಕಂತ ಹೇಳಿದರೆ ನಾವು ಇಲ್ಲಿ ಶಾಂತಿ ಬೇಕು. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ನಮಗೆ ಶಾಂತಿ ಬೇಕು. ಯಾವ ಪಕ್ಷದ ಮುಖಂಡರಾಗಲಿ, ಇಲ್ಲಿಗ ಓಟು ಕೊಡುವಂಥವರು ಇದ್ದಾರೆ, ಈಗ BJP MLA ಅವರು ಇದ್ದಾರೆ, ಅವರಿಗೆ ಜನರು ಓಟ್ ಹಾಕೋದು ಯಾಕೆ? ಇದೇ ಶಾಂತಿ ಬೇಕು, ಜನರಿಗೆ ಕೆಲಸ ಮಾಡಬೇಕು. ಅದನ್ನು ಈ ಪ್ರೋಕ್ ಮಾತಾಡುವವರು, ಬೇಡದ ರೀತಿ ಮಾತಾಡುವವರು ಬೆಂಬಲ ಕೊಡುವಂತಲ್ಲ, ಅವರನ್ನು ಕಡಿಮೆ ಹಾಕಬೇಕು. ಯಾಕಂದರೆ ಜಿಲ್ಲೆಯಲ್ಲಿ ಆ ರೀತಿ ಆಗ್ತಾರೆ. ಈಗ ನೀವು ಕಠಿಣ ಕ್ರಮ ತಗೊಳ್ಳೋ ತನಕ ನಿಮ್ಮ ರಾಜೀನಾಮೆ ಇರ್ತದೆ. ಕಠಿಣ ಕ್ರಮ ಮತ್ತು ಇಲ್ಲಿ ಸಂಪೂರ್ಣವಾಗಿ ಪರ್ಮನೆಂಟ್ ಆಗಿ ಇಲ್ಲಿ ಶಾಂತಿ ವ್ಯವಸ್ಥೆ ಮಾಡಬೇಕು. ಎಲ್ಲ ಈ ಭಾಷಣೆಗೆ ಕಡಿವಾಣ ಹಾಕಬೇಕು, ಎಲ್ಲ ರೀತಿಯಲ್ಲಿ ಆಗಬೇಕು ಅಂತ ನಾವು ದೂರ ಉಳಿತೇವೆ ಪಕ್ಷದಿಂದ. ಯಾವ ಕೆಲಸಕ್ಕೂ ಕೂಡ ಮುಂದೆ ಹೋಗಲ್ಲ ಅಂತ. ಧನ್ಯವಾದ. ಇದು ಕೆ ಅಶ್ರಫ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.